This is Runner Hut Expedition. ನಮಸ್ಕಾರ ವೀಕ್ಷಕರೇ, ನೀವು ಮುಂದೆ ದೃಶ್ಯಾವಳಿಗಳಲ್ಲಿ ನೋಡುತ್ತಿರುವುದು ಎರಡು ದ್ವಿಚಕ್ರ ವಾಹನಗಳ ಪೈಪೋಟಿ. ಈ ಎರಡು ವಾಹನಗಳು ಕೊಡಗಿನತ್ತ ಅತಿ ವೇಗವಾಗಿ ಸಾಗುತ್ತಿವೆ. ಅದನ್ನು ಸೆರೆ ಹಿಡಿಯಲು ನಾನು ಪಡುತ್ತಿರುವ ಪಾಡು ಅಷ್ಟಿಷ್ಟಲ್ಲ. ಆದರೂ ಸಹಿತ ಇದು ನನ್ನ ವೃತ್ತಿಯಾಗಿರುವುದರಿಂದ ನಾನು ಆ ಪಾಡನ್ನು ಪಡಲೇಬೇಕು. ಆದರೂ ಸಹಿತ ಇದು ನನ್ನ ವೃತ್ತಿಯಾಗಿರುವುದರಿಂದ ನಾನು ಈ ಪಾಡನ್ನು ಪಡಲೇಬೇಕು. ಈ ರೀತಿ ಲಾರಿ ಬಸ್ಸು ಚಾಲಕರಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ಬೈದು ಮುಂದೆ ಹೋಗುವುದೇ ಇವರ ಅಭ್ಯಾಸ. ಎಂಟ್ರೆನ್ಸ್ ಎಲ್ಲೋ? ಓಕೆ, ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಇದು ನೋಡಿ, ಇಲ್ಲಿ ದುಬಾರೆ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ನಮ್ಮ ಸ್ಟೇ ಇರೋದು. ಆದರೆ ಇಲ್ಲಿ ಎಂಟ್ರೆನ್ಸ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ. ನೋಡಿ ಇಲ್ಲಿ ಜನ, ಯಪ್ಪ. ಓ, ಇಲ್ಲಿ ಇಲ್ಲೊಳಗಡೆ. ಓ, ಈ ಥರ ಇಟ್ಟರೆ ಯಾರು ಗೊತ್ತಾಗುತ್ತೆ ಎಂಟ್ರೆನ್ಸ್ನ. ಅಷ್ಟು ದೊಡ್ಡ ಸ್ಟೇಗೆ ಎಂಟ್ರೆನ್ಸ್ ನೋಡಿ ಹೆಂಗಿಟ್ಟಿದ್ದಾರೆ. ಓ, ಜರ್ಮನ್ ಶೆಪರ್ಡು ರಾಡೆ. ಇಂಜಿನ್ ಯಾವುದೇ ಕಾರಣಕ್ಕೂ ರೆವ್ ಮಾಡಬೇಡ, ಹಾಕ್ಸ್ಬಿಡುತ್ತೆ. ನಾವು ಯಾವತ್ತೂ ಬೇಗ ಎಲ್ಲಿಗೂ ಬರೋಲ್ಲ. ಅಪರೂಪಕ್ಕೆ ಬೇಗ ಬಂದರೆ ಇಲ್ಲಿ ನೋಡಿದ್ರೆ ಸ್ಟೇ ಖಾಲಿನೇ ಇಲ್ವಂತೆ ಯಾವುದೂ. 1 ಗಂಟೆಗಂತೆ ಚೆಕ್ಕಿನ್ನು. ಇವಾಗ ಇನ್ನೂ 10:30. ಅಯ್ಯೋ, ಇನ್ನೂ 2.5 ಅವರ್ ಏನು ಮಾಡೋದೋ ಗೊತ್ತಿಲ್ಲ. ಅದಕ್ಕೆ ಏನು ಮಾಡೋದು ನೋಡ್ತಾ ಇದ್ದೀವಿ. ಹೋಗಲಿ, ಇಲ್ಲಿ ಹೋಗಿ ದುಬಾರೆಗಾದರೂ ಹೋಗೋಣ ಅಂದರೆ ಇಲ್ಲಿ ಜನ ನೋಡಿ, ಇಲ್ಲಿ ಯಪ್ಪ ದೇವ್ರೆ. ಮತ್ತು ದುಬಾರೆ ಟೈಮಿಂಗ್ಸು ಕೂಡ 9 AM to 11 AM ಅಂತಿತ್ತು. ಅಷ್ಟರಲ್ಲೇನು ಮುಗ್ದೋಗುತ್ತಾ ಏನೋ ಗೊತ್ತಿಲ್ಲ. ಲೆಟ್ಸ್ ಸಿ ವಾಟ್ ಟು ಡು. ಹ್ಯೂಮನ್ ಸೈಡ್ ಸ್ಟ್ಯಾಂಡ್ ನಾನು ತೆಗಿ, ಸ್ಟ್ಯಾಂಡ್ ತೆಗಿ. ಏನಾಗ ಸ್ಟಾರ್ಟ್ ಮಾಡು. ಶೂಸ್ ಹಾಕೊಂಡ್ರೆ ಇನ್ನು ಸ್ವಲ್ಪ ಸಿಗುತ್ತೆ. ಒಂದು 5-6 ಅವರ್ ಗಾಡಿ ಓಡಿಸ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಇವತ್ತು 4.5 ಅವರ್ಸಿಗೆ ಬಂದ್ಬಿಟ್ವಿ. ಎಲ್ಲಿಗೆ? ಕಣ್ಣೂರು ನೋಡಿದ್ದೀನಿ ಬೇಡ. ನಂಗಂತೂ ಈ ಜಾಗ ತುಂಬಾ ಇಷ್ಟ ಆಯ್ತು ನೋಡಿ. ಆಗಲೇ ಅಲ್ಲಿ ಹೋಗಿ ಕೂತಿದ್ವಿ. ಅಲ್ಲಿ ಆನೆಗಳನ್ನ ಕರ್ಕೊಂಬಂದು ಸ್ನಾನ ಮಾಡಿಸಿದ್ರು, ನೋಡಿದ್ವಿ. ಬಟ್ ತುಂಬ ದೂರದಿಂದ ನೋಡಿದ್ವಿ. ನಾಳೆ ಬೆಳಗ್ಗೆ ಬೇಗ ಹೋದರೆ ಆ ಕಡೆ ಹತ್ರದಿಂದ ನೋಡ್ಬೋದು. ನಾವೇನು ಮಾಡಿಸ್ತೀವಿ? ಸ್ನಾನ ಮಾಡಿಸೋದಂದ್ರೆ ಖುಷಿನೇ. ನಾಟಿ ಬಾಯ್. ಹಾಂ, ಆನೆ, ಎಲಿಫೆಂಟ್ಸ್ ಬಾತ್. ಮತ್ತು ಇವತ್ತೆಲ್ಲಪ್ಪ ಯಾವುದಾದ್ರೂ ಪ್ಲೇಸ್ ನೋಡ್ತೀವಾ ಇಲ್ವಾ? ನಿಸರ್ಗಧಾಮ ಆ್ಯಂಡ್ ಗೋಲ್ಡನ್ ಟೆಂಪಲ್ ಅಂತೆಲ್ಲ ಅಂದ್ಕೊಂಡಿದ್ಯಾ, ಆದರೆ ಯಾವುದೂ ನೋಡಲ್ಲ. ಅಷ್ಟೇ ಬಂದು ಮಲ್ಕೊಳ್ಳೋದು ಅಷ್ಟೇ. ಅದೆಲ್ಲ ನೋಡಿದ್ದೀವಿ, ತಿರ್ಗಾ ಬೇಡ. ಓಕೆ, ಐ ಥಿಂಕ್ ಇವತ್ತಷ್ಟೇ, ಇನ್ನೇನು ಮಾಡಲ್ಲ. ಮೋಸ್ಟ್ಲಿ ಮಾಡಿದ್ರೆ ಏನಾದರೂ ತೋರಿಸ್ತೀನಿ ನಿಮಗೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಂತ ಕಾವೇರಿ ನಿಸರ್ಗಧಾಮಕ್ಕೆ ಬಂದಿದ್ದೀವಿ. ನೋಡಿ, ಇಲ್ಲಿ 160 ರೂಪೀಸ್ ಟಿಕೆಟು. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ವೆಲ್ಕಮ್ ಸೇವ್ ವಾಟರ್. ನೋಡಿ ಏನೇನಿದೆ ಅಂತ ಇಲ್ಲಿ ಹಾಕಿದ್ದಾರೆ. ಜಿಪ್ ಲೈನು ಚೆನ್ನಾಗಿದೆ ಅಂತ. ಎಲ್ಲಿದೆ ಜಿಪ್ ಲೈನು? ಇಲ್ಲೇ ಎಲ್ಲ ಇದೆ, ಅವ್ರು ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ. ನಾವು ಲಾಸ್ಟ್ ಟೈಮ್ ಬಂದಾಗ ಜಿಪ್ ಲೈನ್ ಎಲ್ಲ ಇತ್ತಾ ಇಲ್ಲಿ? ನಾಪ್ಕಾನೇ ಇಲ್ಲ ಅಲ್ಲಿ. ಹೊಸ್ದಾಗಿ ಮಾಡಿರ್ಬೇಕು. ಹಾಂ, ನೋಡಿ ಇಲ್ಲಿ ಕನ್ನಡ ನಾಡಿನ ಜೀವನದಿ ಕಾವೇರಿ. ಅದು ಆ್ಯಕ್ಚುಲಿ ಕನ್ನಡ ನಾಡು ಮಾತ್ರ ಯಾಕೆ, ತಮಿಳ್ನಾಡಿಗೂ ಅದೇ ತಾನೆ. ಐ ಮೀನ್ ನಮ್ಮ ಜೀವನದಿನ ಅವರು ಕೊಡ್ತೀವಿ ನಾವು ಸಾಲ. ಆವಾಗ ಅವ್ರಿಗೂ ಜೀವನದಿ ಆಗುತ್ತಲ್ಲ, ಬದುಕಿ ಅವ್ರನ್ನೂ ಬದುಕಿಸ್ತೀವಿ. ಅದೇಪ್ಪ, ಆ ಥರ ಮಾಡೋದ್ರಿಂದ ಅವ್ರಿಗೂ ಜೀವನದಿ ಆಗುತ್ತಲ್ಲ. ಜೀವನದಿ ಕಣ, ನಮ್ಮ ಜೀವನ ಅವರು ಕೊಟ್ಟು ಬದುಕಿಸ್ತೀವಿ. ಸುಮ್ಮನೆ ರಪ್ಪ, ನಿಮ್ಮ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಮಾಡಬೇಡ. ಅಲ್ಲಿವರೆಗೂ ಹೋಗ್ಬೋದು. ಬ್ಯಾಂಬೂ ಫಾರೆಸ್ಟ್ ಸಕ್ಕದಾಗಿದೆಯಲ್ಲ ಫಾರೆಸ್ಟು. ವಾವ್. ಅಲ್ಲೋಗಿ ನಾವು ಕಳೆದೋದ್ರೆ ಲಾಸ್ಟ್ ನಾನು ಈ ಥರ ನೋಡಿದ್ದು ಕಬ್ಬನ್ ಪಾರ್ಕಲ್ಲೇ. ಅಲ್ಲೋಗಿ ಕಳೆದೋದ್ರೆ
ಬೇಡ ವಾಪಸ್ ಮಾಡೋಣ ಬಾರು. ನಡಿ ನಡಿ ಬೇಡ, ರಿಸ್ಕು. ಫೋಟೋಗೋಸ್ಕರ ಜೀವ ಕಳ್ಕೊಬಾರ. ಲೆಟ್ಸ್ ಗೋ. ಬರ್ಡ್ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ಇಗ್ವಾನಾ ಮತ್ತು ಮ್ಯಾಕಾವ್ ಇದೆಯಂತೆ. ಒಂದ್ರ ಜೊತೆ ಫೋಟೋ ತೆಗೆಸ್ಕೋಬೋದು ಅಂತ ಹೇಳಿದ್ರು. ಎರಡು ತೆಗೆಸ್ಕೋಬೋದಾ? ಏನೋ ಇದು? ಓ, ಫೀಡಿಂಗು. ಎತ್ಕೊಂಡು ಹೋಗಿರ್ತಾರಲ್ಲ, ಏನು ಎಕ್ಸ್ಪ್ರೆಷನ್ ಕೊಡ್ತೀಯಪ್ಪ? ಇಲ್ಲಿದೆಯಲ್ಲ ಮ್ಯಾಕಾವು ಇಲ್ಲಿ. ಆಸ್ಟ್ರಿಚ್ ಇದೆ, ಇಗ್ವಾನಾ ಇದೆ. ಹ್ಞೂ, ಎತ್ಕೋ ಅದನ್ನ. ಇದ್ರ ಬದಲು ಆ ಮಕ್ಕನ ಇದನ್ನೇ ಕೊಟ್ಕೊಳ್ಳೋಣ. ಯಾಕೆ ಇದು ಟ್ರೈ ಮಾಡಿಲ್ಲ ಅಂದರೆ ನಾನು ಇದು ಮಾಡಿದ್ದೀನಿ. ಓಕೆ, ಲೆಟ್ಸ್ ಗೋ. ನೈಸ್ ಫ್ರೆಂಡ್, ಫನ್ ಟೈಮ್. ಏನು ಅನಿಸ್ತಿದೆ? ಟಚ್ ಮಾಡು. ಮಸ್ತಮ್ಮ. ಒರಿಜಿನಲ್ ಇದು. ಏನು ಕ್ವಶನ್ ಕೇಳ್ತೀಯಪ್ಪ ನೀನು? ಬ್ಯಾಟ್ರಿ ಆಪ್ರೇಟೆಡ್ ಇದ್ರೆ. ಬ್ಯಾಟ್ರಿ ಆಪ್ರೇಟೆಡ್. ಸೂಪರ್. ಇದು ವೆಜಿಟೇರಿಯನ್. ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು, ಕೀರೆ ಸೊಪ್ಪು ಎಲ್ಲ ತಿಂತೇವೆ ಇಲ್ಲಿ ಒಂದು ಕೈ. ಮತ್ತು ಹಣ್ಣುಗಳು, ಬಾಳೆಹಣ್ಣು, ಪಪ್ಪಾಯ, ಫ್ರೂಟು ಎಲ್ಲ ನೋಡಿ. ನಮ್ಮ ಶಿವತ್ಸ್ ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ. ಟಾಪ್ ಬಾಕ್ಸಲ್ಲಿ ಹಾಕೊಂಡು ಹೋಗೋಣ ಅಂತ ಹೇಳ್ತಿದ್ದಾರೆ. ಬರ್ತೀಯಾ ನಮ್ಮ ಜೊತೆ? ಹೆಂಗಿದ್ರು ವೆಜ್ ಅಂತೆ. ಮೊಟ್ಟೆನೂ ತಿನ್ನಲ್ವಾ? ಹಂಗಾದ್ರೆ ನಾವು ಸೇರಿಸ್ಕೊಳಕ್ಕಾಗಲ್ಲ. ಎಷ್ಟಿದೆ ವೆಯ್ಟ್ ಇದು? ಒಂದು 4 kg. 4 kg ಇದೆ. ಬಟ್ ಅದ್ರ ಅನ್ಸಲ್ಲ. 4 kg ಅನ್ಸಲ್ಲ ನಮಗೆ. ಬ್ಯಾಲೆನ್ಸ್ 2 ಕೈಲಿ ಬರ್ತದಲ್ಲ, ಅಷ್ಟು ಒಂದು 2 kg ಒಳಗಡೆ ಇರ್ತದೆ. ಏನು ತಿಂದೇ ಇಲ್ಲ, ಹಂಗೆ ಇಟ್ಕೊಂಡ್ಬಿಡು. ಇಲ್ಲ, ತಿಂತವೆ. ಅದು ಸೈಡಲ್ಲಿ ಇರೋದು, ಅದಕ್ಕೆ ಬಾಯಿಗೆ ಬಂದರೆ ಮಾತ್ರ ಕಾವು. ಇದ್ರದ್ದೆಲ್ಲ ಇದು ಲೈಫ್ ಸ್ಪಾನ್ ಎಷ್ಟಿರುತ್ತೆ? 15 ವರ್ಷದಿಂದ 20 ವರ್ಷ. ಎಷ್ಟು ವರ್ಷ ಇದಕ್ಕೆ? ಈಗ 5 ವರ್ಷ. ಕರ್ಕೊಂಡು ಹೋಗೋಣ. ಥ್ಯಾಂಕ್ ಯು ಸರ್. ಏನಾಗಲ್ಲ. ಏನು ಮಾಡ್ತಾ ಇದ್ದು? ಮೇಡಮ್ ವೆಜಿಟೇರಿಯನ್ ಅಲ್ಲ, ಕೈ ತಿನ್ನಲ್ಲ ಅಲ್ಲ? ಏನು ಕೇಳ್ತೀಯಪ್ಪ ಎಲ್ಲರಿಗೂ? ಸ್ವಲ್ಪ ತಲೆ ಮೇಲೆ ಹಾಕ್ಸ್ಕೋ ಫೀಡ್ನ. ಎಲ್ಲ ಹಿಂಗೋಗಿ ಇಲ್ಲಿ ಕುತ್ಕೊಳ್ಳುತ್ತೆ. ಸೂಪರ್. ಫೈನಲಿ ಕೊಳ್ಳಿ ಹಿಲ್ಸಲ್ಲಿ ಒಬ್ಬೊಬ್ಬನೇ ಮಾಡಿಬಿಟ್ಟ. ಇವಾಗ ಇಬ್ರು ಮಾಡ್ತಾ ಇದ್ದೀವಿ. ಏನು ಚಿಕ್ಕ ಬೌಂಡ್ರಿ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ನಮ್ಮನ್ನ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ನಮಗೆ ಫ್ರೀಡಮ್ ತುಂಬ ಇಷ್ಟ, ಆದರೆ ಇವ್ರಿಗೆ ಅರ್ಥ ಆಗಲ್ಲ. ಸೊ ಪಕ್ಕದ ಬೋಟವ್ರಿಗೋ ಗುದ್ಲ. ಗುದ್ದು ಲೆಟ್ಸ್ಕೋ ಜೋರಾಗಿ ಮಾಮ್, ಜೋರಾಗಿ ಹಂಗೆ ಇಂಪ್ಯಾಕ್ಟ್ ಫೀಲ್ ಆಗಬೇಕು ಮಾಮ್. ಶಿಪ್ಪಲ್ಲ ಮಾಮ್ ಇದು. ಏನದು ಆಕ್ಸೆಲ್ರೇಷನ್ನು? ನಾನೇ ಹೋಗ್ತೀನಿ. ಅವ್ರು ಓಡೋಗ್ತವ್ರಲ್ಲಿ, ಭಯ ಆಗ್ತಾಯಿದೆ ಅವ್ರಿಗೆ. ಇಲ್ಲಿ ನೀರಲ್ಲಿ ಗೋ ಕಾರ್ಟಿಂಗ್ ಆಡ್ತೀನಿ ನಾನು. ಮಸ್ತಮ್ಮ. The next day. ನೋಡಿ ಅವರು, ಅದಕ್ಕೆ ಪ್ರಪಂಚದಲ್ಲಿ ಎಲ್ರಿಗೂ ಅಷ್ಟೊಂದು ಕಷ್ಟ ಇದೆ. ನಾವು ಚಪ್ಪಲಿ ಎಲ್ಲ ಹಾಕೊಂಡು ಲಕ್ಸುರಿಯಾಗಿ ಬದುಕಬಾರ್ದು ಅಂತ ಬರೀ ಕಾಲಲ್ಲಿ ಹೋಗ್ತಾ ಇದ್ದಾರೆ. ಅವ್ರನ್ನ ನೋಡಿ ನಾವು ಫಾಲೋ ಮಾಡ್ತಾ ಇದೀವಿ. ದಂಡಿ ಮಾರ್ಚ್ ಮಾಡೋಣ. ಇದು ದಂಡಿ ಮಾರ್ಚ್ ಅಲ್ಲ, ಇದು ಚಪ್ಪಲಿ ಇಲ್ದೇ ಇರೋ ಮಾರ್ಚ್. ಅಸಾಲ್ಟ್ ರಾತ್ ಮೇಲೆ ಅಸಾಲ್ಟ್ ಆಗ್ಬಿಡುತ್ತೆ. ಆಮೇಲೆ ಕ್ಯಾಶ್ ಇದೆಯಾ? ಇಲ್ಲ, ಅಲ್ಲಿ UPI ಇದೆಯಾ? UPI ಇರುತ್ತೆ, ಬಾ. ಇಲ್ಲ ಅಂದ್ರೆ ವಾಪಸ್ ಬರೋಣ. ಬೆಳಗ್ಗೆ ಆಕ್ಚುಲಿ ಸ್ವಲ್ಪ ಲೇಟ್ ಆಗೋಯ್ತು. ಶೇಡ್ಸ್ ಹಾಕೊಂಡು ಸ್ಟೈಲ್ ಆಗಿ ನಡಿಬೇಡ ಮಾಮ್. ತೆಗೆದ್ಬಿಟ್ಟೆ ನಡಿ. ಇಲ್ಲ, ಕಾಣಿಸ್ತಾ ಇದೆ. ಏಯ್, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ. ಆಲ್ರೆಡಿ ನಮ್ಮ ಮುಂಚೆ ಇಷ್ಟು ಜನ ಹೋಗ್ಬಿಟ್ಟಿದ್ದಾರೆ. ಈ ಥರ ನಡ್ಕೊಂಡು ಹೋಗ್ಬೇಕು. ಇದು ಸಮ್ಮರ್ ಆಗಿರೋದ್ರಿಂದ ವಾಟರ್ ಲೆವೆಲ್ ಕಮ್ಮಿ ಇದೆ. ಮಳೆಗಾಲದಲ್ಲಿ ಬಂದರೆ ಇಲ್ಲಿ ನೋಡಿ, ಇಲ್ಲಿ ರಾಫ್ಟಿಂಗು ಇದೆ ಇಲ್ಲಿ. ಬಟ್ ಇವಾಗಿಲ್ಲ, ಯಾಕೆಂದರೆ ಇಲ್ಲಿ ನೀರಿಲ್ವಲ್ಲ, ಅದಕ್ಕೆ ಎಳ್ಕೊಂಡು ಹೋಗ್ತಾನೆ. ಮಳೆಗಾಲದಲ್ಲಿ ಬಂದ್ರೆ ಅದೇ ಆಟೋಮೆಟಿಕ್ ಆಗಿ ಹೋಗ್ತಾ ಇರುತ್ತೆ ಅಷ್ಟೇ. ಹಾಂ. ಆನೆಗಳು ಎಷ್ಟೊತ್ತಿಗೆ ಬರೋದು? ಬಂದ್ಬಿಟ್ಟಿದ್ಯಾ? 9 ಗಂಟೆ. ಇನ್ನೂ ಬಂದಿಲ್ಲ.
9:40 ಈಗ. ಆನೆಗಳು ಬ್ರೇಕ್ಫಾಸ್ಟ್ ಮಾಡ್ತಾ ಇದಾವೆ, ಆಮೇಲೆ ಓ ಆ ಕಡೆ ಲೆಫ್ಟ್ ಅಲ್ಲಿ. ಲೇ ಬಂದ್ಬಿಟ್ಟಿದೆ. ಅಲ್ಲಿದೆ ಲೆಫ್ಟ್ ಅಲ್ಲಿ. ಎಲ್ಲಿ ಹೋಗ್ತಿದ್ಯಾ? ಕಂಪ್ಯಾರಿಸನ್ ಟೆಸ್ಟ್ ಮಾಡೋಣ. ನಾನ್ ದಪ್ಪ ಇದೀನ, ಆನೆ ದಪ್ಪ ಇದೆ ನೋಡೋಣ. ಅಫ್ಕೋರ್ಸ್ ನೀನೇ ಇರೋದು. ಏನೇನೋ ಮಾಡ್ತೀಯಲ್ಲಪ್ಪ. ಹೇಳ್ಕೊಳಕ್ಕೂ ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ನೀನ್ ಬಿದ್ದಿದ್ರೆ ಓಕೆ, ಎಲ್ರನ್ನು ಬೀಳಿಸ್ಕೊಂಡು ವೈರಲ್ ಆಗ್ತಿತ್ತು ಅವಾಗ. ಏನ್ ಮಾಮ ಒಂದೇ ಅಂತ ಇದೆ. ಇದಕ್ಕೆ ಎರಡು ಇದೆಯಲ್ಲ, ಇಷ್ಟು ಹತ್ರದಿಂದ ನೋಡಕ್ ಸಿಗೋದೊಂದು ಅಡ್ವಾಂಟೇಜ್ ಅಲ್ಲ. ಹೌದು, ಕ್ಲೀನಾಗಿ ನೋಡ್ಬೋದು. ಅವತ್ತು ನೋಡಿದ್ವಲ್ಲಪ್ಪ ದಿಂಬಂ ಘಾಟಲ್ಲಿ. ದಿಂಬಂ ಘಾಟ ನೀವ್ ನೋಡಿದ್ರಿ, ನಾವು ಹೊಟ್ಟೋಗಿದ್ವಲ್ಲ. ನಾವು ನೋಡಿದ್ವಿ. ಹಾಯ್ ಬ್ರೋ, ಹೌ ಯು ಡೂಯಿಂಗ್? ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಅನ್ನುತ್ತದೆ. ಬರೀ ಎರಡೇ ಇದೆ, ಮಿಕ್ಕಿದೆಲ್ಲ ಬ್ರೇಕ್ಫಾಸ್ಟ್ ಹೋಗಿರ್ಬೇಕು ಶಿಫ್ಟ್ ಬೇಸಿಸ್ ಅಲ್ಲಿ. This is exclusive shot only available on the Banana Expedition and the Vedashruta vlogs. ಏನ್ ಮಾಡ್ತಾ ಇದೀಯ ಅದು? ಸಕ್ಕದಾಗಿದೆ. Having fun. ಇದೇನದು ಹಂಗೊಟ್ಟಾಯ್ತು ಒಳಗಡೆ? ಏನದು? ಅದು ತಂಗೆ ಇರುತ್ತೆ ಅದು. ಹೌದಾ? ಅದು ಸಸ್ಪೆನ್ಷನ್ ಕೇಸ್ ಏನಾದ್ರೂ ಡೌನ್ ಆದ್ರೆ ಏನ್ ಬ್ರೋ? ಏನಿಲ್ಲ ಎಕ್ಸ್ಕ್ಲೂಸಿವ್ ಟಾಕ್ಸ್. ಇಲ್ಲ, ಅದು ಸಸ್ಪೆನ್ಷನ್ ತರ ವರ್ಕ್ ಆಗ್ತಿದೆ. ಇಲ್ಲ, ಅದೇನದು? ಅಡಿಷನಲ್ ಲೆಗ್ಸ್ ಅದು ಜಸ್ಟ್ ಇನ್ ಕೇಸ್. ಏನು ನೀರಿನ ಸ್ನಾನ ಮಾಡಿಸ್ತಾನ ಅಥವಾ ಡೈಲಿ ಸ್ನಾನ ಮಾಡಿಸ್ತಾನ? ಅದಕ್ಕೆ ಸ್ನಾನ ಮಾಡಿಸ್ಕೊಳಕ್ ಇಷ್ಟ ಅಲ್ಲ, ಖುಷಿಯಾಗಿ ಬಂದು ಕುತ್ಕೊಂಡ್ಬಿಡುತ್ತೆ. ಅದಕ್ಕೆ ಏನಾಗ್ಬೇಕು ಹೇಳಪ್ಪ? ರಾಯಲ್ ಲೈಫ್. ಇಲ್ಲ, ಏನಾದ್ರು ಒಳಗಡೆ ಏನಾದ್ರು ಬೇರೆ ಆನೆ ಹಿಡಿಯಕ್ಕೆಲ್ಲ ಇದನ್ನ ಕರ್ಕೊಂಡು ಹೋಗ್ತಾರಪ್ಪ, ಅದಕ್ಕೂ ಟಫ್ ಇರುತ್ತೆ. ಹಂಗೆ ತಾನೆ ಅದು ಅರ್ಜುನ ಸತ್ತೋಗಿದ್ದು. ಪಾತ್ರೆ ಉಜ್ಜಿದಂಗ್ ಮುಚ್ತಾವ್ರಿ. ಪಾತ್ರೆ ಉಜ್ಜಿದಂಗ್ ಮುಚ್ತಾ ಇದಾರೆ. ಸೌಂಡ್ ನೋಡ, ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಅದು ಚರ್ಮ ಅಷ್ಟು ತಿಕ್ಕಿರುತ್ತೆ. ನೀನ್ ನಾರ್ಮಲ್ ನಾವ್ ಯೂಸ್ ಮಾಡೋ ಲೂಫಾ ಎಲ್ಲ ಹಾಕಿದ್ರೆ ಅದು ಏನು ಅಂಟಲ್ಲ. ಅದಕ್ಕೆ ಲೂಫಾ ಬಿಡು, ಸೋಪ್ ಗಿಪ್ ಎಲ್ಲ ಹಾಕಿದ್ರೆ ಅಂಟದೇ ಇಲ್ಲ. ಸೋಪ್ ಸಾಲಲ್ಲ, ಅದಕ್ಕೆ ಸೋಪ್ ಆಯ್ಲೇಬೇಕು. ಏನು ಇಲ್ಲ ರೀ, ಹಂಗೆ ಉಚ್ತವ್ರ ಹಾಕಿ. ಸೊ ನ್ಯಾಚುರಲ್ ಅಪ್ಪ, ಹೆಲ್ದಿ. ಸೋಪ್ ಎಲ್ಲ ಹಾಕ್ಬಿಟ್ಟು ಇದ್ ಮಾಡೋದ್ ಬೇಡ ಅಂತ ನೋಡ. ಅದ್ ಮಲ್ಕೊಂಡ್ಬಿಟ್ಟಿದೆ ಮಸಾಜ್, ಅದು ಥೈಲ್ಯಾಂಡ್ ಮಸಾಜ್. ಚಿಲ್ಲದು ಅದು ಬಾಲ ನೋಡಲ್ಲ ಹಿಂಗ್ ಮುಚ್ತಾ ಇದಾರೆ. ಅಲ್ಲಿಂದ ಬಂದಿದ್ ನಾವು. ಇನ್ನ ಅಲ್ಲಿ ಎಷ್ಟು ಜನ ಬರ್ತಿದಾರಲ್ಲ. ಇದೀವಿ ಅಷ್ಟೊತ್ತಿಗೆ ಸ್ನಾನ ಮಾಡಿ ಹೋಗ್ಬಿಟ್ಟಿರ್ತೀವಿ, ಹೊಟ್ಟೆ ಹೋಗುತ್ತೆ. ಜನ ಅಲ್ಲೂ ಅಷ್ಟೇ. ಬಸ್ ಬಂತಲ್ಲ ಒಂದೀಗ. ಇದೇನಾ ನೋಡಲಿ. ಇನ್ನ ಹತ್ರ ಹೋಗಮ್ಮ, ಏನು ಮಾಡಲ್ಲ. ನೋಡಿ, ಅಷ್ಟು ದೊಡ್ಡ ಜೀವ ಟೈನಿ ಮಾವುತನ್ ಮಾತು ಕೇಳುತ್ತಲ್ಲ. ಕ್ರೇಜಿ. ಇದು ಪವರ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್, ಹ್ಯೂಮನ್ ಎವಲ್ಯೂಷನ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. The next day. ಸೆಕೆಂಡ್ ಸ್ಟೇಗೆ ಹೋಗ್ತಾ ಇದೀವಿ. ಇಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ನಿಲ್ಸಿದ್ವಿ. ಹಾಗೆ ಏರು ಸಿಕ್ತು. ಇದರಲ್ಲಿ ಇವ್ರಿಗೆ ಏರ್ ಇರಲಿಲ್ಲ ಅಂದರು, ಅದಕ್ಕೆ ನಾನು ಹಾಕ್ಸ್ಕೊಂಬಿಡೋಣ ಅಂತ ನಿಲ್ಸಿದ್ದೀವಿ. ಇದು ನೋಡಿ, ಇಲ್ಲಿ ಪೆಟ್ರೋಲ್ ಬಂಕ್ ಮಾಡೋದಕ್ಕೆ ಅಷ್ಟು ಫುಲ್ಲು ಅಗದ್ಬಿಟ್ಟು ಮಾಡಿರೋದು. ಯಪ್ಪ ಅಣ್ಣ, ಇದು ಪೆಟ್ರೋಲ್ ಬಂಕ್ಗೋಸ್ಕರನೇ ಮಾಡಿರೋದಲ್ಲ ಇದು? ಹಾಂ, ಫುಲ್ಲು. ಹಾಂ, ಏಕೆ ಬಂದಾಯ್ತು ಬಿಡಿ. ಹಾಂ, ಇಂಜಿನಿಯರ್ ಆದ್ರೆ ಏನಾಯ್ತು? ನಮ್ದು ನೋಡೋರು ಯಾರು ಗೊತ್ತಾ? ನಾನು, ಇವನು, ಅವನು, 3 ಜನ ನೋಡೋದು. ಓಕೆ. ಇನ್ನೇನು ಬಂತು ನಮ್ಮದು ಸೆಕೆಂಡ್ ಸ್ಟೇ. ಇದು ಮಡಿಕೇರಿ
ಸಿಟಿ ಕೆಳಗಡೆನೇ ಇರೋದು. ಬಟ್ ರೂಟ್ ನೋಡಿ, ನಮ್ಮ ಫಸ್ಟ್ ಸ್ಟೇಯಿಂದ ಅಂದರೆ ದುಬಾರೆ ಹತ್ರ ಇದ್ದಿದ್ದ ಸ್ಟೇಯಿಂದ ಸೆಕೆಂಡ್ ಸ್ಟೇಗೆ ನೋಡಿ ಈ ಥರ ಇದೆ. ಹಾರ್ಡ್ಲಿ 30 ಕಿಲೋಮೀಟರ್ಸ್ ಅಷ್ಟೇ. ಅಲ್ಲೆಲ್ಲ ಇಂಟೀರಿಯರ್ ರೋಡ್ಸ್, ಯಾವುದು ಹೈವೇ ಇಲ್ಲ. ಅಲ್ಲಿ ದುಬಾರೆಯಲ್ಲಿ ಮತ್ತು ಎಲ್ಲ ಪ್ಲೇಸಸಲ್ಲೂ ಅಷ್ಟೊಂದು ಜನ ಇದ್ರಲ್ಲೋ, ಮತ್ತು ಈ ರೋಡ್ಗಳಲ್ಲಿ ಮಾತ್ರ ಯಾರೂ ಇಲ್ಲ ನೋಡು. ಬರೀ 3-4 ಕಾರ್ ಕಾಣುತ್ತಷ್ಟೇ. ಅವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ ನೆಕ್ಸ್ಟು? ಅಲ್ಲಿ ಅಷ್ಟು ಜನ ಇದ್ಮೇಲೆ ರೋಡಲ್ಲೂ ಆ ಟ್ರಾಫಿಕ್ ಕಾಣಿಸ್ಬೇಕು ತಾನೆ. ಓಕೆ, ನಮ್ಮ ದಿ ಹಾಸ್ಟೆಲರ್ ಸ್ಟೇ ಬಂದಿದೆ ನೋಡಿ. ಇದೆ ಫುಲ್ಲಾಗಿದೆ ಅನಿಸುತ್ತೆ ಆಲ್ಮೋಸ್ಟ್. ಹಾಂ, ಮಲೆನಾಡಲ್ಲಿ ಹಾಕಂಗೆ ಇಲ್ಲಿದೆಯಲ್ಲ ಹಿಂದೆ ನೆರಳು. ಓ, ಪ್ಲಾಂಟೇಶನ್ಗೂ ಹೋಗ್ಬೋದು ಆರಾಮಾಗಿ. ಪ್ಲಾಂಟೇಶನ್ಗೆ ಹೋಗ್ಬೋದು. ಇಳಿಸ್ಬಿಡು. ನೋಡಿ ನಮ್ಮ ಬ್ಲಾಕ್ ಇದು. ಇಲ್ಲಿ ಹೊರಗಡೆ 8 ಬೆಡ್ ಇದೆ. ಇಲ್ಲಿ ಎಷ್ಟು ಬೆಡ್ಸ್ ಇದೆ? ಇಲ್ಲಿ 1 2 3 4 5 6 7 8. ಸೊ ನಮ್ದಿಲ್ಲಿ, ಇವರಿಬ್ರದ್ದು ಇಲ್ಲಿ. ನೀಟಾಗಿದೆಲ್ಲ. ಅಲ್ಲೂ ಯಾರೋ ಬಂದಿದ್ದಾರೆ. ಬೈಕರ್ ಫ್ರೆಂಡ್ಲಿ ಅಂತ ಹೇಳಕ್ಕಾಗಲ್ಲ. ಬೈಕರ್ ಫ್ರೆಂಡ್ಲಿ ಅಲ್ಲ, ಬಟ್ ಅಲ್ಲಿ ಇದೆಲ್ಲ ಇಟ್ಟಿದ್ದಾರೆ, ಸ್ಪೇಸ್ ಇದೆ. ಓ, ವಾಶ್ರೂಮ್ ಇಲ್ಲೇ ಇದೆಯಲ್ಲೋ. ಗೇರ್ಸ್ ಎಲ್ಲ ಎಲ್ಲಿಡೋದು, ಅದು ಪ್ರಾಬ್ಲಮ್. ಗೇರ್ಸ್ ಎಲ್ಲ ಇಡೋ ಅಷ್ಟೆಲ್ಲ ಜಾಗ ಕೊಡಬೇಕಂದ್ರೆ ಅವ್ರು ರೂಮ್ ತೊಗೋಬೇಕಷ್ಟೆ. 1:30 ಕರೆಕ್ಟಾಗಿ ಟೈಮು. ಎಲ್ಲ ಗೇಮ್ಸ್ ಎಲ್ಲ ಇದೆ ಇಲ್ಲಿ. ಟೇಬಲ್ ಟೆನ್ನಿಸು, ಫೂಸ್ಬಾಲು, ಪೂಲು ಎಲ್ಲ ಇದೆ. ಅಪ್ಪ, ನಂಗೆ ಫಸ್ಟು ಫೂಸ್ಬಾಲ್ ಆಡಿಸ್ರಿ ಬನ್ರಪ್ಪ, ಕಾಯ್ತಾ ಇದ್ದೀನಿ ನಾನು. ಬಟ್ ನಾವು 3 ಜನ ಇದ್ದೀವಿ, ಇನ್ನೊಬ್ರು ಬೇಕಲ್ಲ, ಯಾರನ್ನಾರು ಹುಡುಕ್ಬೇಕು. ಅದು ಆ ಗೇಮ್ ಇಂಟ್ರೆಸ್ಟ್ ಇರೋರನ್ನ. ಲೆಟ್ಸ್ ಸಿ. The next day. ಏನಪ್ಪ ಮಾಡ್ತಿದ್ಯಾ ಬೆಳಗ್ಗೆನೆ? ಏನಿಲ್ಲ, ಹಂಗೆ ಸುಮ್ಮನೆ ಗಾಡಿ ಇಂಜಿನ್ ಇನ್ಸ್ಪೆಕ್ಷನ್. ಹೋಗುತ್ತೆ ಇವಾಗ ಬೆಂಗಳೂರಿಗೆ ಎಲ್ಲ ಹೋಗುತ್ತೆ ಸುಮ್ಮನೆನಪ್ಪ. ಹೊಸ ಗಾಡಿ ಇದ್ದಂಗಿದೆ ಅದು. ನೋಡಿ, ಇಲ್ಲಿ ಕಾಫಿ ಪ್ಲಾಂಟೇಶನ್ ಇದೆ. ನಿನ್ನೆ ನೋಡಿದ್ವಲ್ಲ, ಆದರೆ ಒಳಗಡೆನೇ ಹೋಗಿರಲಿಲ್ಲ, ಬರೀ ಬೋರ್ಡ್ ನೋಡ್ಕೊಂಡು ಹೊಟ್ಟೋಗಿದ್ವಿ. ಅದಕ್ಕೆ ಇವತ್ತು ನಾವು ಕಾಫಿ ಅಂತೂ ಕುಡಿಯಲ್ಲ, ಅಟ್ಲೀಸ್ಟ್ ಕಾಫಿ ಪ್ಲಾಂಟೇಶನ್ ನೋಡಿ ಅಲ್ಲಿ ಬರೋ ಗಾಳಿನಾದ್ರೂ ಕುಡಿಯೋಣ ಅಂತ. ಎಷ್ಟು ದೊಡ್ಡದಿದೆಯೋ ಇದು. ಓಯ್, ಅಲ್ಲಿ ನೋಡಲಿ, ಏನೋ ನ್ಯಾಷನಲ್ ಹೈವೇಗಿಂತ ಸ್ಟ್ರೈಟ್ ಇದೆ ಇದು. ಯಪ್ಪ, ಹೆವಿ ದೂರ ಇದೆ ಅಲ್ಲಿ. ಒಂಚೂರು ಲೈಟಾಗಿ ಬಿಸಿಲು ಬಂದಂಗೆ ಆಗಿದೆ. ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಕೂಲಾಗಿರ್ತಿತ್ತು. ಓಯ್, ಇದೇನಿದು? ತಲಕಾವೇರಿದು ಬ್ಯಾಕ್ ವಾಟರ್ಸ್ ಚಾನಲ್ಲು ಅಲ್ಲ. ಇವಾಗ ಅದು ಫುಲ್ಲು ಫ್ಲೋ ಹೆವಿ ಜಾಸ್ತಿ ಆಗಿಬಿಟ್ರೆ ಇಲ್ಲಿಂದ ಅಲ್ಲಿಗೆ ಹೆಂಗೆ ಕ್ರಾಸ್ ಮಾಡೋದು? ಬ್ರಿಡ್ಜ್ ಹಾಕ್ತಾರೆ, ಮಲಗಿರೋದು ಆಗ್ತಾರೆ. ಓ, ಬ್ರಿಡ್ಜ್ ಇದೆಲ್ಲ ಸ್ವಿಮ್ ಮಾಡ್ಕೊಂಡು ಸಖತ್ ರಿಸ್ಕಿ ಅಲ್ಲ ಇದೆಲ್ಲ. ಇದು ಅದ ಹಿಂಗೆ ಇರುತ್ತೆ, ತೋಟ ಗದ್ದೆ ಅಂದಮೇಲೆ ಸಖತ್ ಡೇಂಜರ್ ಇದೆ ಇದು. ಹಿಂಗೇನಾದ್ರು ಜಾರ್ಬಿಟ್ರೆ ಏನು ಅಲ್ಲಿ ಬಿದ್ದು ಅಲ್ಲಿ ಮುಳುಗೋಗ್ತಾರೆ. ಅದೇ ಹೇಳ್ತಿರೋದು, ಮುಳುಗೋಗ್ಬಿಟ್ರೆ ಅಂತ. ನೆನ್ನೆ ತಲಕಾವೇರಿ ಒಂದಕ್ಕೆ ಹೋಗ್ಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ದೂರ ಇದೆ ಅದು ಇಲ್ಲಿಂದ. ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ಒಂದು ಸೈಡ್ ಇದೆ, ತಿರ್ಗಾ ವಾಪಸ್ ಬೇರೆ ಬರಬೇಕು. ಅದಕ್ಕೆ ಅದನ್ನು ಬಿಟ್ಬಿಟ್ವಿ. ಸೊ ನಾವೇನು ನೋಡಿದ್ವಿ? ನಿಸರ್ಗಧಾಮ ಮತ್ತು ಅಷ್ಟೇ. ಇದು ದುಬಾರೆ. ದುಬಾರೆಲೇ ಅಲ್ಲ ನಮ್ಮದು ಫುಲ್ಲು. ಹಾಂ, ಸೊ 2 ಪ್ಲೇಸಸ್ ಕವರ್ ಮಾಡಿದ್ದೀವಿ ಟ್ರಿಪ್ಪಲ್ಲಿ. ಪ್ಲೇಸಸ್ಗೆ ಹೋಗೋದು ಬೇಡ ಅಂತ ಬಂದಿದ್ದು, ಅದರಲ್ಲೂ 2 ಮಾಡಿದ್ದೀವಿ. ಅಚೀವ್ಮೆಂಟ್. ಯಾ, ಓ, ಇದು ಯಾಕೋ ಮುಗಿಯೋ ಥರ ಇಲ್ಲಲೇ ಇದು. ಏನು 10 ಎಕರೆ 3/4 ಎಕರೆ ಇದೆಯಾ? ಮಿನಿಮಮ್ ಒಂದು 10-15 ಎಕರೆ ಇರ್ತದೆ. ಯಪ್ಪ, ಹೆವಿ ದೊಡ್ಡದಿದೆ. ಅದೇನದು? ಏನು ಇದೆಲ್ಲ ಅದಿದು ಪೆಪ್ಪರು. ಪೆಪ್ಪರ್ನೆಲ್ಲ ಈ ಥರ ಮರಕ್ಕೆ ಹಬ್ಬಿಸ್ಬಿಡ್ತಾರೆ. ಹಾಂ, ಮರಕ್ಕೆ ಮರನೂ ಬೆಳೀತಾ ಇರುತ್ತೆ, ಕಾಫಿ ಗಿಡಕ್ಕೆ ಶೇಡು ಬೀಳುತ್ತೆ. ಅದು ಬಿಸ್ನೆಸ್. ಅದು ನಿಮ್ಮ KGಗೆ ಆಲ್ಮೋಸ್ಟ್ 1000 ರೂಪೀಸ್ ಇದೆ KG. ಯಪ್ಪ, ನೋಡಿ ಅಲ್ಲೇ ಸ್ಟ್ರೈಟ್ ನಡ್ಕೊಂಡು ಬರ್ತಾ ಇದ್ವಿ.
ಫುಲ್ ಫಾರೆಸ್ಟ್ ಥರ ಆಗೋಯ್ತು ಇಲ್ಲಿ. ಸೂಪರ್ ಅಲ್ಲ? ಯಾರ್ಯಾರು ರಿವರ್ ಕ್ರಾಸಿಂಗ್ ಮಾಡಿಲ್ಲ ಇಲ್ಲಿ ನೋಡಿ ಮಾಡ್ಬೋದು. ಲಡಾಖಿಗೆ ಫಸ್ಟ್ ಇಂಟರ್ನ್ಶಿಪ್ ಥರ ಏನೇನೋ ಹೇಳ್ತಿಯಲ್ಲಪ್ಪ. ಪಕ್ಕ ಪ್ಯೂರ್ ಇರುತ್ತಲ್ಲ ಇದು? ಪ್ಯೂರ್ ಇರುತ್ತೆ, ಬಟ್ ಇದೆಲ್ಲ ಸ್ಟ್ಯಾಗ್ನೆಂಟ್ ಅಲ್ಲ, ಡೇಂಜರ್. ಹೌದಾ? ಸ್ಟ್ಯಾಗ್ನೆಂಟ್ ಇದೆಯಲ್ಲ ಸೈಡಲ್ಲಿ. ಇಲ್ಲ, ಅಲ್ಲಿ ಫುಲ್ಲು ಫ್ಲೋ ಇದೆ. ಓಕೆ, ಇನ್ನೇನಿಲ್ಲ ನಮ್ಮ ಪ್ಲ್ಯಾನ್ಸು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬಿಡೋಣ. ಧನ್ಯವಾದಗಳು. ಶುಭಂ.